ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. IPL ಸೀಸನ್ 19ರ ರೋಚಕ ಪೈಪೋಟಿಗೆ ವೇದಿಕೆ ಸಿದ್ಧವಾಗಿದೆ. ಕ್ರಿಕೆಟ್ ಅಭಿಮಾನಿಗಳ ಕಣ್ಣುಗಳು ಇಂದಿನ ಮಹಾ ಕದನದತ್ತ ನೆಟ್ಟಿವೆ. ಗುವಾಹಟಿಯ ಬರ್ಸಾಪುರ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಕಳೆದ ಸೀಸನ್ನಲ್ಲಿ ನಿರೀಕ್ಷಿತ ಮಟ್ಟದ ಪ್ರದರ್ಶನ ನೀಡಲು ವಿಫಲವಾದ ಈ ಎರಡು ತಂಡಗಳು ಈ ಬಾರಿ ಸಂಪೂರ್ಣ ಹೊಸ ತಂತ್ರಗಳು ಮತ್ತು ಬದಲಾವಣೆಗಳೊಂದಿಗೆ ಮೈದಾನಕ್ಕಿಳಿಯುತ್ತಿವೆ. ಹೀಗಾಗಿ ಈ ಪಂದ್ಯ ಕೇವಲ ಒಂದು ಸಾಮಾನ್ಯ ಲೀಗ್ ಪಂದ್ಯವಲ್ಲ, ಹೊಸ ಆರಂಭದ ಘೋಷಣೆಯಾಗಿದೆ. ಈ ಬಾರಿ ಎಲ್ಲರ ಗಮನ ಸೆಳೆಯುತ್ತಿರುವ ಪ್ರಮುಖ ಸಂಗತಿ ಎಂದರೆ ಆಟಗಾರರ ಅದಲು ಬದಲು. ವರ್ಷಗಳ ಕಾಲ ರಾಜಸ್ಥಾನ್ ತಂಡದ ನಂಬಿಕಸ್ಥ ನಾಯಕನಾಗಿದ್ದ ಸಂಜು ಸ್ಯಾಮ್ಸನ್ ಈಗ ಚೆನ್ನೈ ತಂಡದ ಭಾಗವಾಗಿದ್ದು, ಚೆನ್ನೈನ ಆಧಾರ ಸ್ತಂಭವಾಗಿದ್ದ ರವೀಂದ್ರ ಜಡೇಜಾ ರಾಜಸ್ಥಾನ್ ಪರ ಕಣಕ್ಕಿಳಿಯುತ್ತಿದ್ದಾರೆ. ಈ ಇಬ್ಬರು ಸ್ಟಾರ್ ಆಟಗಾರರ ಪ್ರದರ್ಶನ ಪಂದ್ಯಕ್ಕೆ ಹೆಚ್ಚುವರಿ ರೋಮಾಂಚನ ನೀಡಲಿದೆ. ತಮ್ಮ ಹಳೆಯ ತಂಡಗಳ ವಿರುದ್ಧ ಅವರು ಹೇಗೆ ಆಡುತ್ತಾರೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಹುಟ್ಟಿಸಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಈ ಬಾರಿ ಹೊಸ ಅಧ್ಯಾಯ ಆರಂಭಿಸಿದೆ ಎನ್ನಬಹುದು. ಸೀನಿಯರ್ ಆಟಗಾರರ ಮೇಲೆ ಅವಲಂಬಿತವಾಗಿದ್ದ ತಂಡ ಈಗ ಯುವ ಆಟಗಾರರ ಮೇಲೆ ಹೆಚ್ಚು ಭರವಸೆ ಇಟ್ಟಿದೆ. ಮಿನಿ ಹರಾಜಿನಲ್ಲಿ ಯುವ ಪ್ರತಿಭೆಗಳನ್ನೇ ಸೇರಿಸಿಕೊಂಡ CSK ತಂಡಕ್ಕೆ ಈಗ ಹೊಸ ಚೈತನ್ಯ ತುಂಬಿದೆ. ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್, ಡೆವಾಲ್ಡ್ ಬ್ರೇವಿಸ್, ಶಿವಂ ದುಬೆ ಮತ್ತು ಆಯುಷ್ ಮಹತ್ರೆ ಮೊದಲಾದ ಆಟಗಾರರೊಂದಿಗೆ ಬ್ಯಾಟಿಂಗ್ ವಿಭಾಗ ಬಹಳ ಬಲಿಷ್ಠವಾಗಿ ಕಾಣುತ್ತಿದೆ. ಆದರೆ ಬೌಲಿಂಗ್ ವಿಭಾಗದಲ್ಲಿ ಅನುಭವದ ಕೊರತೆ ಮತ್ತು ಸ್ಥಿರತೆಯ ಅಭಾವ ತಂಡಕ್ಕೆ ಸವಾಲಾಗಬಹುದು. ಇನ್ನೊಂದೆಡೆ ರಾಜಸ್ಥಾನ್ ರಾಯಲ್ಸ್ ತಂಡವು ಹೊಸ ನಾಯಕತ್ವದಲ್ಲಿ ಹೊಸ ನಿರೀಕ್ಷೆಗಳೊಂದಿಗೆ ಕಣಕ್ಕಿಳಿಯುತ್ತಿದೆ. ಯುವ ಆಟಗಾರ ರಿಯಾನ್ ಪರಾಗ್ ಅವರಿಗೆ ನಾಯಕತ್ವದ ಹೊಣೆಗಾರಿಕೆ ನೀಡಿರುವುದು ತಂಡದ ಭವಿಷ್ಯ ನಿರ್ಮಾಣದತ್ತ ಗಮನ ಹರಿಸಿರುವುದನ್ನ ಸೂಚಿಸುತ್ತದೆ. ಯಶಸ್ವಿ ಜೈಸ್ವಾಲ್, ಧ್ರುವ ಜುರೇಲ್, ವೈಭವ್ ಸೂರ್ಯವಂಶಿ ಮೊದಲಾದ ಯುವ ಬ್ಯಾಟರ್ಗಳು ತಂಡಕ್ಕೆ ಶಕ್ತಿಯಾಗಿದ್ದಾರೆ. ಆಲ್ರೌಂಡರ್ ವಿಭಾಗದಲ್ಲಿ ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರನ್ ಅವರ ಅನುಭವ ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ. ಬೌಲಿಂಗ್ ವಿಭಾಗದಲ್ಲೂ ರಾಜಸ್ಥಾನ್ ಬಲಿಷ್ಠವಾಗಿದೆ. ಚೋಪ್ರಾ ಆರ್ಚರ್ ಅವರ ವೇಗ, ರವಿ ಬಿಷ್ಣೋಯ್ ಮತ್ತು ಮಹೇಶ್ ದೀಕ್ಷಣ್ ಅವರ ಸ್ಪಿನ್ ಜಾದು, ಸಂದೀಪ್ ಶರ್ಮಾ ಮತ್ತು ತುಷಾರ್ ದೇಶಪಾಂಡೆ ಅವರ ಬೆಂಬಲ ತಂಡಕ್ಕೆ ಸಮತೋಲನ ನೀಡುತ್ತದೆ. ಆದರೂ ತಂಡದಲ್ಲಿ ನಾಯಕತ್ವ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಅನುಭವದ ಕೊರತೆ ಕಾಣಿಸುತ್ತಿರುವುದು ದೊಡ್ಡ ಮೈನಸ್ ಆಗಿದೆ. ಒಟ್ನಲ್ಲಿ ನೋಡಿದರೆ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ನಲ್ಲಿ ಬಲಿಷ್ಠವಾಗಿದ್ದು, ರಾಜಸ್ಥಾನ್ ರಾಯಲ್ಸ್ ಸಮತೋಲನದ ತಂಡವಾಗಿದೆ. ಪಂದ್ಯದಲ್ಲಿ ಯಾರಿಗೆ ಮೇಲುಗೈ ಸಿಗುತ್ತೆ ಎಂಬುದನ್ನ ಹೇಳುವುದು ಕಷ್ಟವಾದರೂ ಎರಡು ತಂಡಗಳು ಗೆಲುವಿಗಾಗಿ ಭಾರಿ ಪೈಪೋಟಿ ನೀಡುವುದು ಖಚಿತ. ಯೆಲ್ಲೋ ಆರ್ಮಿ ಮತ್ತು ಪಿಂಕ್ ಆರ್ಮಿ ನಡುವಿನ ಈ ಕದನ ಕ್ರಿಕೆಟ್ ಅಭಿಮಾನಿಗಳಿಗೆ ಖಂಡಿತವಾಗಿಯೂ ರಸದೌತಣ ಒದಗಿಸಲಿದೆ. ಇಂದಿನ ಪಂದ್ಯವು ಕೇವಲ ಎರಡು ತಂಡಗಳ ನಡುವಿನ ಹೋರಾಟವಲ್ಲ, ಹೊಸ ಆರಂಭ, ಹೊಸ ಕನಸುಗಳು ಮತ್ತು ಹೊಸ ಚರಿತ್ರೆಯ ಆರಂಭವಾಗಲಿದೆ. ಅಭಿಮಾನಿಗಳ ಕಣ್ಣುಗಳು ಈಗ ಮೈದಾನದತ್ತ ನೆಟ್ಟಿದ್ದು, ಯಾರ ಗೆಲುವಿನ ಶುಭಾರಂಭ ಮಾಡುತ್ತಾರೆ ಎಂಬ ಕುತೂಹಲ ಗರಿಗೆದರಿದೆ. ಒಂದೆಡೆ ಮೊದಲ ಚೊಚ್ಚಲ ಪಂದ್ಯದ ಚಾಂಪಿಯನ್ ಆದ ರಾಜಸ್ಥಾನ್ ರಾಯಲ್ಸ್ ಇದ್ರೆ, ಇನ್ನೊಂದು ಕಡೆ 5 ಕಪ್ಪನ್ನ ತನ್ನದಾಗಿಸಿಕೊಂಡಿರುವ CSK ಟೀಮ್ ಇದೆ. ಈ ಬಾರಿ ಈ ಜಯ ಯಾರದ್ದಾಗತ್ತೆ ಕಾದು ನೋಡೋಣ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.